ಯಾವ ಬೌದ್ಧರು ಪ್ರಾಣಿ ಬಲಿಯನ್ನು ನಿಷೇಧಿಸಿದರೋ ಅದೇ ದಯಾಮಯಿ ಬೌದ್ಧರನ್ನು ನಿರ್ದಯವಾಗಿ ಬಲಿ ಹಾಕಲಾಯಿತು. ಒಬ್ಬ ಬೌದ್ಧ ಭಿಕ್ಷುವಿನ ತಲೆಯನ್ನು ಕಡಿದು ತಂದರೆ 100 ಚಿನ್ನದ ನಾಣ್ಯವನ್ನು ಬಹುಮಾನವಾಗಿ ನೀಡುವುದಾಗಿ ಪುಷ್ಯಮಿತ್ರ ಶುಂಗ ಘೋಷಿಸಿದನು. ನಾಗಬೌದ್ಧರ ವಿರುದ್ಧ ತಾನು ಸಾಧಿಸಿದ ವಿಜಯದ ಸಂಕೇತವಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಪುಷ್ಯಮಿತ್ರ ಶುಂಗನಿಂದ ಆರಂಭವಾದ ಶುಂಗ ವಂಶದ ಆಳ್ವಿಕೆಯಲ್ಲಿ ಸಾಲು ಸಾಲಾಗಿ ರಕ್ತ ಪಿಶಾಚಿ ಆರ್ಯ ದೊರೆಗಳು ಬಂದರು. ಈ ನರಭಕ್ಷಕ ದೊರೆಗಳ ಕಾಲದಲ್ಲಿಯೇ ಜೀವ ವಿರೋಧಿ ಮನಸ್ಫೂರ್ತಿಯು ಬರೆಯಲ್ಪಟ್ಟಿತು. ಆರ್ಯ ಚರಿತ್ರೆಕಾರರಿಂದ ಸುವರ್ಣ ಯುಗವೆಂದು ಬಣ್ಣಿಸಲ್ಪಟ್ಟಿರುವ ಸಮುದ್ರಗುಪ್ತನ ಕಾಲದಲ್ಲಿ ಅತ್ಯಂತ ಅಮಾನುಷವಾಗಿ ಬೌದ್ಧರ ಹತ್ಯೆ ನಡೆಯಿತು. ಬೌದ್ಧ ಸ್ಮಾರಕಗಳು, ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯ ಭೂಮಿಗಳು ನೆಲಸಮಗೊಂಡವು. ಬೌದ್ಧ ವಿಶ್ವವಿದ್ಯಾಲಯಗಳನ್ನು ಸುಟ್ಟು ಬೂದಿ ಮಾಡಲಾಯಿತು. ಬೌದ್ಧ ಭಿಕ್ಷುಗಳನ್ನು ಬೇಟೆ ಪ್ರಾಣಿಗಳಂತೆ ಕೊಲ್ಲಲಾಯಿತು. ಬೌದ್ಧರ ಮನೆಗೆ ನುಗ್ಗಿದ್ದ ಗುಪ್ತರ ಸೈನ್ಯವು ಅಲ್ಲಿದ್ದ ವಯಸ್ಕ ಗಂಡಸರೆಲ್ಲರನ್ನೂ ಕೊಲ್ಲುತ್ತಿದ್ದರು. ತಾಯಂದಿರ ಕಣ್ಮುಂದೆ ಎಳೆಯ ಮಕ್ಕಳ ತಲೆಗಳನ್ನು ಚಚ್ಚಿಕೊಂಡರು. ಗರ್ಭಿಣಿಯರಾದ ಬೌದ್ಧ ಮಹಿಳೆಯರನ್ನು ಸಹ ಬಿಡಲಿಲ್ಲ. ಆ ಬಸುರಿ ತಾಯಂದಿರನ್ನು ಬಂಧಿಸಿ ಬೀದಿಯಲ್ಲಿ ದರದರನೆ ಎಳೆದು ತಂದು ಒಣ ಕಟ್ಟಿಗೆಗಳಂತೆ ಪೇರಿಸಿ ಸಾಮೂಹಿಕವಾಗಿ ಸುಡುತ್ತಿದ್ದರು. ಪ್ರತಿಯೊಂದು ಬೌದ್ಧ ಮನೆಯಲ್ಲೂ ಕಣ್ಣೀರಿನ ಕಾಲುವೆ ಹರಿಯುತ್ತಿತ್ತು. ಇದೇ ಸಮುದ್ರಗುಪ್ತನನ್ನು ಆರ್ಯರು ವಿಷ್ಣು ದೇವರೆಂದು ತಮ್ಮ ಪುರಾಣಗಳಲ್ಲಿ ಕೊಂಡಾಡಿರುವುದು ಮತ್ತು ಇತರ ಬೌದ್ಧ ಹಂತಕ ಆರ್ಯ ದೊರೆಗಳೆಲ್ಲರನ್ನು ಇದೇ ವಿಷ್ಣುವಿನ ಅವತಾರಗಳೆಂದು ಬಣ್ಣಿಸಿದರು. ಬೌದ್ಧ ಹತ್ಯಾಕಾಂಡವನ್ನು ಮುಂದುವರಿಸಿದ ನರೇಂದ್ರ ಗುಪ್ತನು ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದ ಪವಿತ್ರ ಬೋಧಿ ಮರಕ್ಕೆ ಬೆಂಕಿಯಿಟ್ಟನು. ಕಾಶ್ಮೀರದ ಹರ್ಷನು ಇವರೆಲ್ಲರಿಗಿಂತ 10 ಹೆಜ್ಜೆ ಮುಂದುವರೆದು ನಾಗಬೌದ್ಧರ ಹತ್ಯೆಯಲ್ಲಿ ದಾಖಲೆ ಸ್ಥಾಪಿಸಿದನು. ಬೌದ್ಧ ವಿಹಾರಗಳನ್ನು ಲೂಟಿ ಮಾಡಿ ಹಾಗೂ ಬೌದ್ಧ ಪುತ್ಥಳಿಗಳನ್ನು ಕೀಳಲೆಂದೇ ಇವನು ದೇವೋತ್ಪರ ನಾಯಕ ಎಂಬ ವಿಶೇಷ ಮಂತ್ರಿಯನ್ನು ನೇಮಿಸಿದನು. ಈ ಮಂತ್ರಿಯ ನಾಯಕತ್ವದಲ್ಲಿ 100 ಬೌದ್ಧ ಪ್ರತಿಮೆಗಳನ್ನು ಕೀಳಿಸಿ ಬೀದಿಯಲ್ಲಿ ಎಳೆ ತಂದು ಕುಷ್ಠರೋಗಿಗಳಿಂದ ಅವುಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿಸಿ ನಂತರ ಅವುಗಳನ್ನು ಟಂಕಸಾಲಿಯಲ್ಲಿ ಕರಗಿಸಿ ನಾಣ್ಯಗಳನ್ನು ಮಾಡಿಸಿದನು. ಕೇರಳದ ಆದಿಶಂಕರನೆಂಬ ನಂಬೂದರಿ ಆರ್ಯನು ಸ್ವತಃ ಬೌದ್ಧ ಭಿಕ್ಕುವಾಗಿ ದಕ್ಷಿಣ ಭಾರತದಲ್ಲಿ ಬೌದ್ಧ ಧಮ್ಮವನ್ನು ನಿರ್ನಾಮ ಮಾಡಿದನು. ನಾಗಬೌದ್ಧರ ವಿರುದ್ಧ ಆರ್ಯರ ದಬ್ಬಾಳಿಕೆಯು ಹಲವು 100 ವರ್ಷಗಳ ಕಾಲ ನಡೆಯಿತು. ಆದರೆ ಈ ಹತ್ಯಾಕಾಂಡವನ್ನು ಆರ್ಯರ ಪುರಾಣಗಳಲ್ಲಿ ದಾಖಲಿಸಿದ ರೀತಿಯೇ ಬೇರೆ ತರ